ಅದು. ಅವರು ಈಗ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಅವರಿಗೆ ಅನುಮಾನ ಇದೆ ಲೋಕಾಯುಕ್ತ ಪೊಲೀಸರು ಇದಕ್ಕೆ ಎಷ್ಟು ಮಹತ್ವ ಕೊಟ್ಟು ತನಿಖೆ ಮಾಡಬೇಕು ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂತ ಅವ್ರದ್ದು ಭಾವನೆ. ಆದರೆ ಯಾಕಂದ್ರೆ ಅವರು ಒಬ್ರು ಸರ್ಕಾರಿ ನೌಕರರಿದ್ದಾರೆ, ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಾರೆ ಅನ್ನೋದು ಭಾವನೆ ಆದ್ರೆ ಅವರು ಮ್ಯಾಜಿಸ್ಟ್ರೇಟ್ಗೆ ಅಪ್ರೋಚ್ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಅವರು ಇಲ್ಲ ಇದನ್ನ ರಿಜಿಸ್ಟರ್ ಮಾಡಿ ಅಂತ ಡೈರೆಕ್ಷನ್ ಕೊಡ್ಬಹುದು. ಸೊ ಈ ತರ ದಿನ ಪ್ರತಿನಿತ್ಯ ಎಷ್ಟೋ ಜನ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಖಾಸಗಿ ವ್ಯಕ್ತಿಗಳು ಅವರ ದೂರನ್ನ FIR ಆಗಿ ಪರಿವರ್ತನೆ ಮಾಡಿರೋದು ಪ್ರತಿನಿತ್ಯ ನಡೀತಾ ಇದೆ. ಇವರು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗದೆ ನೇರವಾಗಿ ಗವರ್ನರ್ ಹತ್ರ ಬಂದಿರೋದು ಕಾನೂನು ಬಾಹಿರ. ಎರಡನೇದು, ಏನೇ ಆಗಲಿ ತನಿಖೆಗೆ ಅನುಮತಿ ಕೇಳಬೇಕಾಗಿರೋದು ಯಾರು? ತನಿಖಾ ಸಂಸ್ಥೆಯವರು ಕೇಳಬೇಕು. ಇಲ್ಲಿ ತನಿಖಾ ಸಂಸ್ಥೆಯವರು ಯಾರು ಕೇಳಿಲ್ಲ. ತಾವು ಹೇಳ್ಬೋದು ಹಿಂದೆನೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆವತ್ತಿನ ರಾಜ್ಯಪಾಲರು ಕೊಟ್ಟಿದ್ದಾರೆ ಅಂತ. ಆವತ್ತಿನ ಘಟನೆ ತಮಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಈ ದೂರನ್ನ ಕೊಟ್ಟಿದ್ರು. ಮ್ಯಾಜಿಸ್ಟ್ರೇಟ್ ಅವ್ರು ಏನ್ ಹೇಳಿದ್ರು, ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ FIR ಮಾಡಿ ಅಂತ ನಾನ್ ಡೈರೆಕ್ಷನ್ ಕೊಡ್ಬೇಕಾದ್ರೆ ಗವರ್ನರ್ ಕನ್ಸೆಂಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ರು. ಆವಾಗ ಗವರ್ನರ್ ಕನ್ಸೆಂಟ್ ಕೊಟ್ಟಿದ್ರು. ಆನ್ ದ ಅಡ್ವೈಸ್ ಮ್ಯಾಜಿಸ್ಟ್ರೇಟ್ ಅವರು ನನಗೆ ಗವರ್ನರ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ರು. ಇವತ್ತು ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ, ಪೊಲೀಸು ಕೇಳಿಲ್ಲ, ಲೋಕಾಯುಕ್ತನೂ ಕೇಳಿಲ್ಲ. ಇವರೇ ಸುವಮೋಟೋ ಈ ಪವರ್ಸ್ ಅನ್ನ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಎರಡನೇದು, ಈಗ ಒಬ್ರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಶ್ರೀಮತಿ ಜೊಲ್ಲೆ ಅನ್ನುವಂತ ಅವರು, ಶಶಿಕಲಾ ಜೊಲ್ಲೆ ಅನ್ನುವಂತ ಅವರು. ಇನ್ನೊಬ್ಬರು ಇವತ್ತು ಶಾಸಕರಿದ್ದಾರೆ, ಬಳ್ಳಾರಿಯ ನಮ್ಮ ಜನಾರ್ದನ್ ರೆಡ್ಡಿ ಅವರು. ಇನ್ನೊಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ನಿರಾಣಿ ಅವರು. ಅವರ ಮೇಲೂ ಕೂಡ ಅಭಿಯೋಜನೆಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಗಳು ಹೋಗಿ 1 ವರ್ಷ 1.5 ವರ್ಷ ಆಗಿದೆ. 2021ರಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. 2 ವರ್ಷದಿಂದ ಅದನ್ನ ಇಟ್ಕೊಂಡು ಕೂತಿದ್ದಾರೆ ಗವರ್ನರ್ ಅವರು. ಆದ್ರೆ ಇದು ಬಂದಿದ್ದು 11:30 ಗಂಟೆಗೆ, ನಮ್ಮ ಉತ್ತರ 6:30 ಗಂಟೆಗೆ ಹೋಗಿದೆ. ನಮ್ಮ ಉತ್ತರ, ಸರ್ಕಾರದ ಉತ್ತರ 60 ಪುಟ 70 ಪುಟ ಇದೆ. ಓದೋದಕ್ಕೆ ಒಂದಿನ ಬೇಕಾಗುತ್ತೆ. ಓದೋದಕ್ಕೆ ಮೊದಲೇನೆ ಅವರು ನಮ್ಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಇದೆಲ್ಲ ನೀವು ತುಲನೆ ಮಾಡಿ ಅವಲೋಕನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಇದು ರಾಜಕೀಯ ಪಿತೂರಿ ಅನ್ನುವಂಥದ್ದು ಅಲ್ಲೇ ಸಾಮಾನ್ಯ ವ್ಯಕ್ತಿಗೂ ಕೂಡ ಸ್ಪಷ್ಟ ಆಗುತ್ತೆ. ಕಾನೂನು ಇದು ಬರೀ ರಾಜಕೀಕರಣ ಅಷ್ಟೇ ಅಲ್ಲ, ಸಂವಿಧಾನ ವಿರೋಧಿ ಕ್ರಮ. ಇದು ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡ್ತಕ್ಕಂಥ ಕ್ರಮ ಮತ್ತು ಸಂಪೂರ್ಣವಾಗಿ ಕಾನೂನಿಗೆ, ಸಂವಿಧಾನಕ್ಕೆ ಅಪಚಾರ. ಟಿ.ಜಿ. ಅಬ್ರಾಮ್ ಕೊಟ್ಟಿದ್ದು 100 ಎಷ್ಟು ಪೇಜಸ್ ಇದೆ, ಅದನ್ನು ಓದ್ಬೇಕಾದ್ರೆ 2 ದಿವಸ ಬೇಕು. 200 ಪೇಜ್, 200 pages. So glaring, and it's on part of the governor that these lapses are there. Then why not a resolution against the governor that we don't have confidence in him if he is using his office for political intentions? ನೋಡಿ, ಈಗ ನೀವು ಆಗ್ಲೇ ಹೇಳಿದ್ರಿ, ತಾವು 7ನೇ ದಿನ ಉತ್ತರ ಕೊಡ್ತಾ ಇದ್ರಿ. 1ನೇ ದಿನ ಉತ್ತರ ಕೊಟ್ರೆ ನೀವು ಗವರ್ನರ್ ಕೊಟ್ಟಿದ್ದನ್ನ ಸರಿಯಾಗಿ ಗಂಭೀರವಾಗಿ ಪರಿಶೀಲನೆ ಮಾಡಿಲ್ಲ, 1ನೇ ದಿನದಲ್ಲಿ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳ್ತೀರಾ. We have given lot of weightage to governors' suggestions and we have taken them seriously. We have deliberated on them for 1 week. ಎಲ್ಲ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶ್ ಕೇಸಲ್ಲಿ ಏನೇನು ಹೇಳಿದ್ದಾರೆ ಸ್ಟಡಿ ಮಾಡಿದ್ದೇವೆ, SR ಬೊಮ್ಮಾಯಿ ಕೇಸಲ್ಲಿ ಏನ್ ಹೇಳಿದ್ದಾರೆ ಸ್ಟಡಿ ಮಾಡಿದ್ದೇವೆ. ಸೊ ಗವರ್ನರ್ ಬರ್ದಿದ್ದನ್ನ ನಾವು ಆ ತರ ಉತ್ಪ್ರೇಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಈಗ ತಾವೇನ್ ಕೇಳ್ತಾ ಇದ್ದೀರಿ, ಒಂದೇ ಸತಿ ನಾವು ವಿ ಕಾಂಟ್ ಗೋ ಟು ದ ಲಾಸ್ಟ್ ರಿಸಾರ್ಟ್. ಗವರ್ನರ್ ಮೇಲೆ ರೆಸಲ್ಯೂಷನ್ ಮಾಡೋದು ಅದೆಲ್ಲ ಅವರು ಕೇಳಿದ್ದು ಕಾನೂನು ಬಾಹಿರ ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ನಾವು ಕೊಟ್ಟಿರೋ ಸಲಹೆಗೆ ಅವರು ಮಾನ್ಯತೆ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆಯಿಂದ ಕೊಡ್ತಾ ಇದ್ದೇವೆ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಾನೂನು ಇದೆ ಈ ದೇಶದಲ್ಲಿ, ಸಂವಿಧಾನ ಇದೆ, ನಾವು ಸುಪ್ರೀಂ ಕೋರ್ಟ್ ಇದೆ, ಎಲ್ಲ ಆಯಾಮಗಳು ಹೆಜ್ಜೆ ಒಂದೊಂದೇ ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ. ಒಂದೇ ಬಾರಿಗೆ ನಾವು ಲಾಸ್ಟ್ ರಿಸಾರ್ಟ್ಗೆ ಹೋಗುವಂತಹದ್ದು ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಗುರುತು ಆಗೋದಿಲ್ಲ.
One by one we will exhaust all means to save democracy and save constitution. ಹಾಗೂ ಈಗ ಆಲ್ರೆಡಿ ನಾವು ಗವರ್ನರ್ ಅವರು ಅಡ್ವೈಸ್ ಕೊಟ್ಟಿದ್ರು ಹಿಂದೆ, ಯಾರ್ದೋ ಒಂದು ಪಿಟಿಷನ್ ಕೊಟ್ಟಿದ್ರು ಗವರ್ನರ್ಗೆ, ಅದನ್ನ ಗವರ್ನರ್ ನಮ್ಗೆ ಫಾರ್ವರ್ಡ್ ಮಾಡಿದ್ರು, ಇವ್ರು ಹೇಳಿದ್ನೆಲ್ಲ ಸ್ವಲ್ಪ ಗಮನಿಸಿ ಅಂತೇಳಿ. ಗವರ್ನರ್ ಅವರ ಸಲಹೆಯನ್ನ ಸೀರಿಯಸ್ ಆಗಿ ತಗೊಂಡು ದೇಸಾಯಿ ಕಮಿಷನ್ ಅನ್ನು ನೇಮಕ ಮಾಡಿದ್ದೇವೆ. ಒಬ್ಬ ಜಡ್ಜ್ ಅನ್ನ ಗವರ್ನರ್ ಆ ಲೆಟರ್ ಅನ್ನ ನಮ್ಗೆ ಫಾರ್ವರ್ಡ್ ಮಾಡಿದ್ರು. We have already fulfilled. So we want to work constructively, we want to work as per law, we want to work as per constitution. I hope it will be respected. Sir, we're looking at the optics, sir. On one hand, we saw ಒಬ್ಬರಿಗೆ ಕಾನೂನು ಬಾಹಿರವಾಗಿ ಸಹಾಯ ಮಾಡಿದ್ರೆ ಸ್ವಜನ ಪಕ್ಷಪಾತ ಆಗುತ್ತೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿರೋರು ಅವರ ಎಲ್ಲ ಹಕ್ಕುಗಳನ್ನ ಕಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲ, ಕಾನೂನು ಬಿಟ್ಟು ಸಹಾಯ ಮಾಡಿದ್ರೆ, ಕಾನೂನಿಗೆ ವಿರುದ್ಧವಾಗಿ ಸಹಾಯ ಮಾಡಿದ್ರೆ ಸ್ವಜನ ಪಕ್ಷಪಾತ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಯಾರಾದ್ರೂ ತನಿಖೆ ಮಾಡಿ ಇಲ್ಲಿ ಇಲ್ಲ ಕಾನೂನು ವಿರುದ್ಧವಾಗಿ ಇವ್ರಿಗೆ ಸಹಾಯ ಆಗಿದೆ ಅನ್ನುವಂಥದ್ದು ಸಾಬೀತಾದ್ರೆ ಆವಾಗ ನೀವು ಹೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕಾಗುತ್ತೆ. ಆ ರೀತಿಯಾದ ಕಾನೂನು ವಿರುದ್ಧವಾಗಿ ಯಾವುದು ನಡೆದಿಲ್ಲ ಅನ್ನುವಂಥದ್ದು ಇಲ್ಲಿ ಇರುವಂತಹ ವಿಷಯ. ಕಾನೂನು ವಿರುದ್ಧ ನಡೆದಿಲ್ಲ ಅಂತ ಹೇಳಿದ್ರೆ ಸ್ವಜನ ಪಕ್ಷಪಾತ ಬರೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.